ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹಣ ಅನ್ನೋದು ಯಾವತ್ತೂ ಬಿಡುಗಡೆ ಆಗುತ್ತೆ. ಹಾಗೆಯೇ ಯಾವುದೆಲ್ಲ ಲೀಸ್ಟ್ ಅನ್ನೋದು ಬೆನಿಫಿಷರಿ ಲೀಸ್ಟ್ ಅನ್ನೋದು ಬಿಡುಗಡೆ ಆಗಿದೆ ಅದನ್ನು ಹೇಗೆ ಚೆಕ್ ಮಾಡೋದು, ಹಾಗೆಯೇ ನೀವು ಮೊಬೈಲ್ನಲ್ಲಿ ಹೇಗೆ ನಿಮ್ಮ ಸ್ಟೇಟಸ್ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ ಅದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಹಾಗೆ ನನ್ನ ಚಾನಲ್ ಅದನ್ನು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಅನ್ನೋದನ್ನು ಫುಲ್ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಯಾವ ಡೇಟಲ್ಲಿ ನಿಮಗೆ 19th ಇನ್ಸ್ಟಾಲ್ಮೆಂಟ್ ಅನ್ನೋದು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. ಹಾಗೆಯೇ ಕಾಯ್ತಿರುವಂತಹ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಅದು ಇದೇ ಮಂತಲ್ಲಿ ಇದೆ. ಸೊ ಯಾವ ದಿನದಲ್ಲಿ ನಿಮಗೆ ಜಮಾ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಈ ವಿಡಿಯೋ ಅನ್ನೋದನ್ನು ಫುಲ್ ವಾಚ್ ಮಾಡಿ. ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕಕ್ಕೆ, ನಾನು ನಿಮ್ಮ ನಮ್ರತಾ ಕೌಶಿಕ್. ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿರುವ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಹೇಳಿ ಯೋಜನೆ ಅಡಿ ನಿಮಗೆ ಆಲ್ರೆಡಿ 18 ಕಂತು ಅನ್ನೋದು ಜಮಾ ಆಗಿದೆ. 19ನೇ ಕಂತಿನ ಹಣ ಅನ್ನೋದು ಜಮಾ ಆಗಬೇಕು. ರೈತರ ಖಾತೆಗೆ ನೇರ ನಗದು ಅನ್ನೋದನ್ನು ಮಾಡ್ತಾ ಇದ್ದಾರೆ. ಸೊ ಅದರ ದಿನಾಂಕವನ್ನು ಸಚಿವರು ಅಧಿಕೃತ ವೆಬ್ಸೈಟ್ಗೆ ಆಲ್ರೆಡಿ ಅಪ್ಡೇಟ್ ಅನ್ನೋದು ಮಾಡಿದ್ದಾರೆ. ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ವರ್ಷಕ್ಕೆ ಒಬ್ಬ ರೈತರಿಗೆ 4 ಕಂತಿನ ಹಾಗೆ 2,000 ಅನ್ನೋದನ್ನು ರೈತರ ಖಾತೆಗೆ ಜಮಾ ಅನ್ನೋದನ್ನು ಮಾಡ್ತಾ ಬಂದಿದ್ದಾರೆ. ಅಂತ ಹೇಳಿದ್ರೆ ಟೋಟಲ್ ಆಗಿ ಬಂದು ನಿಮಗೆ 6,000 ಅಮೌಂಟ್ ಅನ್ನೋದು ಸಿಗುತ್ತೆ. 4 ತಿಂಗಳ ಒಮ್ಮೆಗೆ 2,000 ಅನ್ನೋದನ್ನು ಕೊಡ್ತಾ ಇದ್ದಾರೆ. ಸೊ ಈ ಯೋಜನೆಯ ಹಣ ಅನ್ನೋದು ಇವಾಗ ಆಲ್ರೆಡಿ 18 ಕಂತು ಅನ್ನೋದು ರೈತರ ಖಾತೆಗೆ ಜಮಾ ಆಗಿದೆ. 19ನೇ ಕಂತಿನ ಹಣ ಅನ್ನೋದು ಜಮಾ ಆಗಬೇಕು. ಬಟ್ ಅದು ಕಾಯ್ತಿರುವಂತಹ ಫಲಾನುಭವಿಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ನೀವು ತಿಳ್ಕೋಬೇಕು ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿಯಲ್ಲಿ ಇರ್ತೀರಾ. ಸೊ ಅದಕ್ಕೋಸ್ಕರ ಸರ್ಕಾರದಿಂದ ಆಲ್ರೆಡಿ ವೆಬ್ಸೈಟಲ್ಲಿ ಅಪ್ಡೇಟ್ ಅನ್ನೋದನ್ನು ಮಾಡಿದ್ದಾರೆ. ಸೊ ನಾನು ಹೇಳ್ತೀನಿ ನಿಮಗೆ ಯಾವ ಡೇಟಲ್ಲಿ ಬರುತ್ತೆ ಅಂತ ಹೇಳಿ. ಅದಕ್ಕೆ ಮುಂಚೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಇಲ್ಲಿವರೆಗೆ ನಿಮಗೆ ಒಟ್ಟು ಟೋಟಲ್ 18 ಕಂತಿನ ಹಣ ಅನ್ನೋದನ್ನು ಜಮಾ ಮಾಡಲಾಗಿದ್ದು 19ನೇ ಕಂತಿನ ಆರ್ಥಿಕ ನೆರವಿಗಾಗಿ ರೈತರು ಇದ್ದಾರೆ, ಅಂದರೆ ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ರೈತಾಪಿ ವರ್ಗದವರಿಗೆ ಕೇಂದ್ರ ಕೃಷಿ ಸಚಿವರು ಸಿಹಿ ಸುದ್ದಿಯನ್ನು ಆಲ್ರೆಡಿ ನೀಡಿದ್ದಾರೆ. ಈ ಕುರಿತು ಒಂದಿಷ್ಟು ಉಪಯುಕ್ತ ಮಾಹಿತಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಲೇಖನದಲ್ಲಿ ನೀವು ಫುಲ್ ವಿಡಿಯೋ ಅನ್ನೋದನ್ನು ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಯಾವಾಗ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ. ಹಾಗೆಯೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಹಣ ಅನ್ನೋದು ಯಾವ ದಿನಾಂಕದಂದು ಬರುತ್ತೆ, ಹಾಗೆಯೇ ಯಾವಾಗ ಜಮಾ ಆಗಲಿದೆ ಅಂತ ಹೇಳಿ ನಾನು ಮಾಹಿತಿ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಮೊಬೈಲ್ನಲ್ಲಿ ಹೇಗೆ ಅದನ್ನು ಸ್ಟೇಟಸ್ ಅನ್ನೋದು ಚೆಕ್ ಮಾಡ್ಕೊಳ್ಳೋದು, ಹಾಗೆಯೇ ಬೆನಿಫಿಷಿಯರಿ ಡೀಟೇಲ್ಸ್ ಅನ್ನೋದನ್ನು ಲೀಸ್ಟ್ ಕೊಟ್ಟಿದ್ದಾರೆ ಅದನ್ನು ಹೋಗಿ ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡೋದು, ಇದೆಲ್ಲ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಇರುತ್ತೆ. ಫಲಾನುಭವಿ ಪಟ್ಟಿಯನ್ನು ಪಡೆಯುವುದು ಹೇಗೆ ಅಂತ ಹೇಳಿದ್ರೆ ಬೆನಿಫಿಷಿಯರಿ ಲೀಸ್ಟ್ ಇರೋದು, ಅಂದರೆ ಯಾರೆಲ್ಲ ಅರ್ಹರಿದ್ದೀರಾ ಅದನ್ನು ಲೀಸ್ಟ್ ಅನ್ನೋದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಹಾಗೆ ಮೊಬೈಲ್ನಲ್ಲೇ KYC ಮಾಡಿಕೊಳ್ಳುವ ವಿಧಾನ ಅನ್ನೋದನ್ನು ಮಾಹಿತಿ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹಂಚಿಕೊಂಡಿರುವ ಮಾಹಿತಿಯ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು 24 ಫೆಬ್ರವರಿ 2025ರಂದು ಬಿಹಾರ ರಾಜ್ಯಕ್ಕೆ ಭೇಟಿ ನೀಡಲಿದ್ದು, ಈ ಸಮಯದಲ್ಲಿ ಕೃಷಿ ರೈತರಿಗೆ ಸಂಬಂಧಪಟ್ಟ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದು, ಇದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣವನ್ನು ಜಮಾ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಲಿದ್ದಾರೆ ಅಂತ ಹೇಳಿ ಕೃಷಿ ಸಚಿವರು ಮಾಧ್ಯಮ ಪ್ರಕಟಣದಲ್ಲಿ ತಿಳಿಸಿದ್ದಾರೆ. ಅಂತ ಹೇಳಿದರೆ ಬಿಹಾರದಲ್ಲಿ ರಾಜ್ಯಕ್ಕೆ ಭೇಟಿ ನೀಡಲಿದ್ದು ನರೇಂದ್ರ ಮೋದಿ ಅವರು ಬಿಹಾರ ರಾಜ್ಯಕ್ಕೆ ಭೇಟಿ ನೀಡಲಿದ್ದು 24ನೇ ತಾರೀಕು ಫೆಬ್ರವರಿ 2025ರಂದು ರೈತರಿಗೆ ಒಂದು ಗುಡ್ ನ್ಯೂಸ್ ಅನ್ನೋದನ್ನು ತಿಳಿಸ್ಬೇಕು ಅಂತ ಇದ್ದಾರೆ ಅಂತ ಹೇಳಿ ಅಪ್ಡೇಟ್ ಅನ್ನೋದು ಇದೆ. ಹಾಗೆಯೇ PM ಕಿಸಾನ್ ಬೆನಿಫಿಷರಿ ಡೀಟೇಲ್ಸ್ 19ನೇ ಕಂತಿನ ಹಣ ಪಡೆಯಲು ಅರ್ಹರಿರುವ ರೈತರ ಪಟ್ಟಿ ಅನ್ನೋದು ಆಲ್ರೆಡಿ ಬಿಡುಗಡೆ ಅನ್ನೋದು ಆಗಿದೆ. ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಕೇಂದ್ರದ ಅಧಿಕೃತ PM ಕಿಸಾನ್ ಜಾಲತಾಣದಲ್ಲಿ ಈಗಾಗಲೇ ಈ ಯೋಜನೆಯಡಿ 19ನೇ ಕಂತಿನ ಹಣವನ್ನು ಪಡೆಯಲು ಅರ್ಹರಿರುವರು ರೈತರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಕೆಳಗೆ ತಿಳಿಸಿರುವ ಅಂದರೆ ನಾನು ನಿಮಗೆ ಕೊಟ್ಟಿರುವಂತಹ ಒಂದು ಲಿಂಕ್ ಹೇಳ್ತೀನಿ, ಆ ಲಿಂಕಲ್ಲಿ ಹೋಗಿ ನೀವು ಮೊಬೈಲ್ನಲ್ಲಿ ಚೆಕ್ ಅನ್ನೋದನ್ನು ಮಾಡ್ಕೋಬೋದು. ಮೊದಲಿಗೆ ನೀವು PM ಕಿಸಾನ್ ಬೆನಿಫಿಷಿಯರಿ ಲೀಸ್ಟ್ ಮಾಡಿದ ಅಧಿಕೃತ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ತಂತ್ರಾಂಶವನ್ನು ಪ್ರವೇಶ ಅನ್ನೋದನ್ನು ಮಾಡಬೇಕಾಗತ್ತೆ. ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಲಿಂಕ್ ಅನ್ನೋದನ್ನು ಓಪನ್ ಮಾಡಿ ಬಳಿಕ ಈ ಪೇಜ್ನಲ್ಲಿ ನಿಮಗೆ ಬೆನಿಫಿಷಿಯರಿ ಲೀಸ್ಟ್ ಅಂತ ಹೇಳಿ ಇರುತ್ತೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು, ಹಳ್ಳಿಯ ಹೆಸರು ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಗೆಟ್ ರಿಪೋರ್ಟ್ ಅಂತ ಹೇಳಿ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ 19ನೇ ಕಂತಿನ ಹಣವನ್ನು ಪಡೆಯಲು ಅರ್ಹರಿರುವ ನಿಮ್ಮ ಹಳ್ಳಿಯ ಅರ್ಹ ರೈತರ ಪಟ್ಟಿ ಅನ್ನೋದನ್ನು ನೋಡ್ಬೋದು. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಹೇಳಿ ನೀವು ಖಚಿತ ಅನ್ನೋದನ್ನು ಪಡಿಸ್ಕೋಬೇಕಾಗತ್ತೆ.
ಒಂದೊಮ್ಮೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೇ ಇದ್ದಲ್ಲಿ ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಿಕೋಬಹುದು ಅಂತ ಹೇಳಿದ್ರೆ ನಿಮಗೆ ಹತ್ತಿರ ಇರುವಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಏನಾಗಿದೆ ಸ್ಟೇಟಸ್ ಅನ್ನೋದನ್ನು ಚೆಕ್ ಮಾಡ್ಕೋಬಹುದು. ಹಾಗೆ PM ಕಿಸಾನ್ ಸ್ಟೇಟಸ್ ಚೆಕ್ ಮಾಡುವ ಮೊಬೈಲ್ನಲ್ಲಿ ಹೇಗೆ ನಿಮಗೆ ಹಣ ಅನ್ನೋದು ಜಮಾ ಆಗುತ್ತೆ, ವಿವರ ಪಡೆಯೋದು ಹೇಗೆ ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ರೈತರು ತಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಪ್ರವೇಶ ಮಾಡಿ ಕೆಳಗೆ ಅಂದರೆ ನಾನು ಹೇಳಿರುವಂತಹ ಡೀಟೇಲ್ಸ್ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ನೀವು ಆ್ಯಪ್ ಅನ್ನೋದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಒಂದೆರಡು ಕ್ಲಿಕ್ನಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಅನ್ನೋದು ಎಷ್ಟು ಜಮಾ ಆಗಿದೆ ಅಂತ ಹೇಳಿ ನೀವು ಇಲ್ಲಿ ತಿಳ್ಕೊಬೋದು. ಮೊದಲಿಗೆ ಹೋಗಿ PM ಕಿಸಾನ್ ಸ್ಟೇಟಸ್ ಚೆಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಪ್ಲೇ ಸ್ಟೋರ್ ಭೇಟಿ ಮಾಡಬೇಕಾಗತ್ತೆ. ಅಧಿಕೃತ PM ಕಿಸಾನ್ GOL ಅಂತ ಹೇಳಿ ಕಿಸಾನ್ ಸಮ್ಮಾನ್ ನಿಧಿ ಅಪ್ಲಿಕೇಶನ್ ಅನ್ನೋದು ಇರುತ್ತೆ, ಅದನ್ನು ಮೊಬೈಲ್ನಲ್ಲಿ ಡೌನ್ಲೋಡ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಒನ್ಸ್ ಡೌನ್ಲೋಡ್ ಅನ್ನೋದು ಆದಮೇಲೆ ನಿಮಗೆ ಅಲ್ಲಿ ಮೊಬೈಲ್ನಲ್ಲಿನೇ ಚೆಕ್ ಅನ್ನೋದನ್ನು ಮಾಡ್ಕೋಬೋದು. ಲಾಗಿನ್ ಆಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ ಬಳಿಕ ಲಾಗಿನ್ ಅನ್ನೋದು ಕೇಳುತ್ತೆ. ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನೋದನ್ನು ಹಾಕಿ ನಿಮ್ಮ ಮೊಬೈಲ್ ನಂಬರ್ಗೆ ಬರುವಂತಹ OTP ಅನ್ನೋದನ್ನು ಹಾಕಿ ಲಾಗಿನ್ ಅನ್ನೋದು ಆಗಬೇಕಾಗತ್ತೆ. ಲಾಗಿನ್ ಆದ ಮೇಲೆ ಯೋಜನೆಯಡಿ ಜಮಾ ಆಗಿರುವ ಕಂತುಗಳು ವಿವರ ಅನ್ನೋದನ್ನು ಬರುತ್ತೆ. ಮುಖಪುಟದಲ್ಲಿ ಗೋಚರಿಸಿರುವ ಬೆನಿಫಿಷರಿ ಲೀಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇನ್ಸ್ಟಾಲ್ಮೆಂಟ್ ಕಂತನ್ನು ಆಯ್ಕೆ ಮಾಡಿಕೊಂಡರೆ ಈ ಯೋಜನೆಯಡಿ ಜಮಾ ಆದ ಹಣವನ್ನು ವಿವರವನ್ನು ಕಂತುವಾರು ನೀವು ಪಡಿಬೋದು ಅಂತ ಹೇಳಿ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಏನಂತ ಹೇಳಿದರೆ ನಿಮಗೆ ಮೊಬೈಲಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ PM ಕಿಸಾನ್ ಸ್ಟೇಟಸ್ ಅಂತ ಹೇಳಿ PM ಕಿಸಾನ್ GOL ಅಂತ ಹೇಳಿ ನೀವು ಪ್ಲೇಸ್ಟೋರಲ್ಲಿ ಚೆಕ್ ಮಾಡಿದ್ರೆ ಆ್ಯಪ್ ಅನ್ನೋದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಲಾಗಿನ್ ಅನ್ನೋದು ಕೇಳುತ್ತೆ, ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡೋಕ್ಕೆ ಮುಂಚೆ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದನ್ನು ಆಧಾರ್ ಕಾರ್ಡ್ ನಂಬರ್ ಅನ್ನೋದನ್ನು ಅಪ್ಲೈ ಮಾಡಬೇಕಾಗತ್ತೆ. ಆ ನಂಬರ್ಗೆ ಒಂದು OTP ಅನ್ನೋದು ಬರುತ್ತೆ. OTPನ ಹಾಕಿ ಲಾಗಿನ್ ಮಾಡಿದರೆ ನಿಮಗೆ PM ಕಿಸಾನ್ ಯೋಜನೆಯ ಸ್ಟೇಟಸ್ ಅನ್ನೋದು ಸಿಗುತ್ತೆ. ಅಲ್ಲಿ ನಿಮಗೆ ಬೆನಿಫಿಷರಿ ಲೀಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅನ್ನೋದು ಎಷ್ಟು ಎಲ್ಲ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗಿದೆ ಅಂತ ಹೇಳಿ ಇದರಲ್ಲಿ ನಿಮಗೆ ಡೈರೆಕ್ಟಾಗಿ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಇದಿಷ್ಟು ಇವತ್ತಿನ ಡೀಟೇಲ್ಸ್ ಅನ್ನೋದು ಆಗಿತ್ತು. ಹಾಗೆ PM ಕಿಸಾನ್ ಯೋಜನೆಯ ಅಮೌಂಟ್ ಅನ್ನೋದು ನಿಮಗೆ ಯಾವತ್ತು ಬರುತ್ತೆ ಅನ್ನೋದು 24ನೇ ತಾರೀಕು ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅಂತ ಹೇಳಿ ಅದರ ರಿಗಾರ್ಡಿಂಗ್ ಆಗಿ ಮಾತಾಡ್ತಾರೆ ಅನ್ನೋದು ಅಪ್ಡೇಟ್ ಅನ್ನೋದು ಇದೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಾನು ನಿಮಗೆ ಇದೇ ರೀತಿ ಒಳ್ಳೊಳ್ಳೆ ಡೀಟೇಲ್ಸ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅನ್ನೋದನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.